ನೋಡ್ರಿ ಇವತ್ತು ಹೊಡೆದು ಬೆಳಗ್ಗೆಯಿಂದ ಸಂಜೆವ್ರ ಕೈ ಹಂಗಾಗಿಬಿಟ್ಟೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇದೆ ಮತ್ತೊಂದು ಖುಷಿ ವಿಚಾರ ಏನಂದರೆ ಗೈಸ್, ಸ್ವಿಗ್ಗಿ ID ಓಪನ್ ಆಗಿದೆ. ಏ ಹೋ ಜೈ ಹಿಂದ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಟೈಮಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 6:54 ಆಗಿದೆ. 6:30 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿದೆ. ಓಲಾ, ಊಬರು, ವೋಟ್ರು ಮತ್ತು ರ್ಯಾಪಿಡೋ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋದು, ಇದು ಯಾವುದಿದು 43 1.5 ಕಿಲೋಮೀಟ್ರ್ ಪಿಕಪ್, 1.5 ಕಿಲೋಮೀಟ್ರ್ ಡ್ರಾಪ್ ಐತಲ್ಲ. ಬೇಡ, ಪಿಕಪ್ 1 ಕಿಲೋಮೀಟ್ರ್ ಒಳಗಡೆ ಇದ್ರೆ ಹೋಗ್ಬೋದು. ನೋಡೋಣ. ಆವಾಗಲೇ ಒಂದು ಪೋಟ್ರಲ್ಲಿ ಬಿದ್ದಿತ್ತು ಲಾಂಗ್, ಒಂದು 300 ಚಿಲ್ಲರೆ, 390 ರೂಪಾಯಿನೋ ಬಿದ್ದಿತ್ತು. ಯಾರೋ ಹಿಂಗೆ ಸ್ಕ್ರೈಪ್ ಮಾಡೋಷ್ಟರಲ್ಲೇ ಎತ್ಕೊಂಡೇ ಬಿಟ್ಟರು ಸಡನ್ನಾಗಿ. ಏನು ಮಾಡೋಕ್ಕಾಗಲ್ಲ. ನೋಡೋಣ. ಮತ್ತು ಯಾವುದು ರ್ಯಾಪಿಡೋದಲ್ಲೂ ಬಿತ್ತು, ಅಲ್ಲಿ ಮಾಮೂಲಿ ಅದು ಗಾಯತ್ರಿ ಅವ್ರು ಬೀಳ್ತಿತ್ತಲ್ಲ, ಅದು ಬಿತ್ತು, ಅದು ಎತ್ಕೊಂಡು ಬಿಟ್ಟರು ಸಡನ್ನಾಗಿ. ಏನು ಮಾಡ್ತೀರಾ, ಇವತ್ತು ಟೈಮೇ ಸುಮಾರು ನಡೀತೈತೆ. ಇವತ್ತು ಯಾವಾರ ಅಂದರೆ ಮಂಗಳವಾರ, ಜೂನ್ 2ನೇ ತಾರೀಕು. ನಿನ್ನೆ 1200, ಸಂಜೆ ಒಂದು 200-300 ರೂಪಾಯಿ ಮಾಡಿದ್ದೆ. ಅದು ವೀಡಿಯೋನ ಮಾಡಿಲ್ಲ ಸಂಜೆದು. ಇನ್ನೂ ವೀಡಿಯೋ ಅಪ್ಲೋಡಲ್ಲಿ ಇಟ್ಟಿದ್ದೀನಿ. ಇನ್ನೂ ತಿರುಗಿ 6:55 ಆಯಿತು. ಇನ್ನೂ ವೀಡಿಯೋ ಅಪ್ಲೋಡ್ ಯಾವಾಗ ಮಾಡ್ತೀನಿ ಯಾರಿಗೊತ್ತು. ಆದರೆ ಈ ಫೋನಲ್ಲಿ, ಐಫೋನಲ್ಲಿ ಇದನ್ನೂ ಇಲ್ಲವಲ್ಲ, ಸಿಮ್ ಇದೆ ಆದರೆ ಇದನ್ನಿಲ್ಲ, ಅಂದರೆ ನೆಟ್ ಹಾಕಿರಲ್ಲ. ಈ ಫೋನಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಮಾಡೋದು. ಇನ್ನೂ 4-5 ನಿಮಿಷ ತೋರಿಸೈತೆ. ನೋಡೋಣ ಬರ್ರಿ, ಯಾವ್ದಾದ್ರು ಬಿದ್ದರೆ ಸಿಗ್ತೀನಿ. ಮೊದಲನೇ ರೈಡ್ ಬಿದ್ದಿರೋದು ಲೋಕಲ್ ಪಿಕಪ್ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಡ್ರಾಪು ಸಹಕಾರ ನಗರ ಕಡೆ ಇದೆ. ಎಲ್ಲಿದ್ದಾರೆ ಕಸ್ಟಮರು? ಕಾಲೇ ಮಾಡಿಬಿಡೋಣ ರೀ. ಫಸ್ಟ್ ರೀಚ್ ಕೊಟ್ಬಿಡೋಣ, ಏನಂತೀರ? ಆಮೇಲೆ ಕಾಲ್ ಮಾಡಿಬಿಡೋಣ. ಎಲ್ಲರೂ ಮತ್ತೆ ಟೈಮಿಂಗ್ ಓಡ್ತಾ ಇರುತ್ತಲ್ಲ, ಅದಕ್ಕೆ. ಸಲೀನ ಕಸ್ಟಮರ್ ಹೆಸರು ಎಲ್ಲವ್ರು ಯಾರಿಗೊತ್ತು. ನಾನು ಕಾಲ್ ಅಂತೂ ಮಾಡಿದ್ದೀನಿ. ಇದು ಬ್ಲೂಟೂತ್ ಬೇರೆ ಅವಾಗವಾಗ ಆಫ್ ಬೇರೆ ಆಗ್ತೈತೆ. ಏನಾಗಿದೆ, ಕಾಲೇ ಹೋಗ್ತಾ ಇಲ್ವಾ? ಕಾಲೇ ಹೋಗಲಿಲ್ಲ, ಹೋಗಿದೆ. ಹಲೋ, ಇನ್ನೂ ಪಿಕ್ ಆಗಿಲ್ಲ. ಇರಿಗೆ ಸಿಗ್ತೀನಿ. ಇದು ಕಸ್ಟಮರು 2ನೇ ಸಲ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇರೋದು ಅವ್ರನ್ನ. ಭದ್ರಾಪ ಇದು ಕೊಟ್ಟಿಗೆಳೆ ಸಿಗ್ನಲ್ ಹತ್ರ ಇವ್ರದ್ದೇ ಕಸ್ಟಮರು. ಮೊನ್ನೆ ಒಂದು ಸರಿ ಬಿಟ್ಟಿದ್ದೆ, ಇವತ್ತು 2ನೇ ಸರಿ ಬಿಡ್ತಾ ಇರೋದು. ಮೇಡಮ್ OTP ಹೇಳಿ. 006 ಹಾಗೆ ಟಿ ನಂಬರ್ 4 ಓಕೆ. ಓಕೆ ಸಾರಿ 6006 ಹೇಳ್ತಾರೆ. ನಾನು ಬೇರೆ ಹಾಕ್ಕೊಂಡಿದ್ದೀನಿ. ಬೇಟು ಬನ್ನಿಗಿದೆ. ಇಲ್ಲಿಂದ 4 ಕಿಲೋಮೀಟ್ರ್. ಹಾಂ ಬನ್ನಿ ಹೋಗೋಣ. ಇಲ್ಲಿಂದ ಸಹಕಾರ ನಗರ ಕಡೆ ಪಯಣ. ಮೊದಲನೇ ರೈಡು. 8 हाँ, उस साइड देखा रहा था ना होते हुए. ಇದು ಬನ್ನಿ ಗೈದು, ಮೊದಲನೇ ರೈಡ್ ಡ್ರಾಪ್ ಆಯಿತು. ಹಾಂ क्या हो गया? हाँ 48. हाँ, उस साइड आपका लोकेशन ड्रॉप था ना, इसलिए. ಓಕೆ ಬನ್ನಿ ಗೈದು. 48 ರೂಪಾಯಿ ಆಯಿತು. ಟೀಗೆ ಅಂತೂ ನಮ್ಮಿರೋದಲ್ಲೇ ಕುಡಿದ್ಬಿಟ್ಟಿದ್ದೀನಿ. ಇವಾಗ ಇಲ್ಲೇ ಮೇಘನಾ ಫುಡ್ಸ್ ಇದೆಯಲ್ಲ, ಮೇಘನಾ ಫುಡ್ಸ್ ಹೊಸದು ಎಲ್ಲೇ ಆಗಿರೋದಂದರೆ ಅಲ್ಲಿ ಆಗಿರೋದು ಆ ಸೈಡು. ಮುಂಚೆಲ್ಲ ಕಿಚನ್ಸಲ್ಲಿ ಈ ಸೈಡ್ ಇತ್ತು. ಇವಾಗೆಲ್ಲ ಸುತ್ತಾಡ್ಕೊಂಡು ಬರ್ಬೇಕಾಯ್ತು. ಆ ಕಡೆ ಬಿದ್ದರೆ ಆರ್ಡ್ರದು. ಈ ಸೈಡ್ ಆಗಿದ್ದರೆ ಪರವಾಗಿಲ್ಲ. ಎಲ್ಲ ಹೋಟೆಲ್ಗಳು ಒಂದೇ ಸೈಡ್ ಇದೆ. ಅದೊಂದೇ ಮೇಘನಾ ಫುಡ್ ಒಂದೇ ಆಗಿಬಿಡುತ್ತೆ. ಇಷ್ಟೆಲ್ಲ ಹೋಟೆಲ್ಗಳು ಸೇರಿದ್ರು ಅದು ಒಂದು ಆಗಿಬಿಡುತ್ತೆ. ಅಷ್ಟೊಂದು ದುಡ್ಡು ಆಗಿಬಿಡುತ್ತೆ ಅದರಲ್ಲಿ. ಏನು ಜಾಸ್ತಿ ಆರ್ಡ್ರ್ ಮಾಡ್ತಾರಪ್ಪ ಮೇಘನಾ ಫುಡ್ಸಲ್ಲಿ. ರೇಟು ಮುಕ್ಕಳಿ ಹೆರಂಗಿರುತ್ತೆ. ಮತ್ತು ಬನ್ನಿ ನೋಡೋಣ. ಫಸ್ಟ್ ರೈಡು 48 ರೂಪಾಯಿ ಆಯಿತು ರ್ಯಾಪಿಡೋದು. ಇಲ್ಲೇ ಇವಾಗ ಕುಡಿಗಳ್ಳಿ ಇದ್ರ ಹತ್ರ ಇದ್ದೀನಿ, ಸಿಗ್ನಲ್ಲು ಸಹಕಾರ ನಗರದಲ್ಲಿ. ನೋಡೋಣ ಸೆಕೆಂಡ್ ರೈಡ್ ಎಲ್ಲಿ ಬೀಳುತ್ತೆ ಅಂತ. ಗೈಸ್ ಇವಾಗ ಮತ್ತಿಕರಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯ್ತಪ್ಪ ಅಂದರೆ ಹೇಳ್ತೀನಿ. ಇವತ್ತಿಂದು ಮಂಗಳವಾರ 173 ರೂಪಾಯಿಗಿದೆ ಯಾವುದು ಊಬರಲ್ಲಿ. ಮತ್ತು ರ್ಯಾಪಿಡೋದಲ್ಲಿ 48 ರೂಪೀಸ್ ಅಷ್ಟೇ. ಇವಾಗ ಎಲ್ಲಿಗೆ ಬಿದ್ದಿದೆ ಅಂದರೆ, ಎಲ್ಲಪ್ಪ ಇದು ಬೊಮ್ಮನಹಳ್ಳಿನ ಎಲೆಕ್ಟ್ರಿಸಿಟಿ ಕಡೆ ಬಿದ್ದೈತೆ. ಕಸ್ಟಮರ್ ಕಾಲ್ ಮಾಡಿದ್ದೆ ಆವಾಗಲೇ, ಬರ್ತೀನಿ ರೀ ಅಂತಂದರು. ಯಾರು ಬರ್ತಾವ್ರು, ಎಲ್ಲಿ ಬರ್ತಾರೆ ಅಂತಲೇ ಗೊತ್ತಾಗ್ತಲ್ಲ. ನೋಡೋಣ ರೀ, ಲೊಕೇಶನ್ ಹತ್ರ ನಾನು ಇದ್ದೀನಿ. ಕರೆಕ್ಟ್ ಏನಿದು ಹೊಲ ನೋಡಿರಿ. ನಾನು 11th ಕ್ರಾಸಲ್ಲೇ ಇದ್ದೀನಿ. ಕರೆಕ್ಟಾಗಿ ಅಡ್ರೆಸ್ 11th ಕ್ರಾಸಲ್ಲಿ ಹಾಕೋರೆ. ನೋಡೋಣ. ಯಾರು ನಿಮ್ದಾ?
ಒ ಟಿ ಪಿ ಹೇಳಿ. 4709. ಬನ್ನಿ ಗೈಸ್, ಇಲ್ಲಿಂದ ಟೋಟಲ್ ಎಷ್ಟು ಕಿಲೋಮೀಟ್ರು ನೋಡೋಣ ನೀರು ಎಷ್ಟು ಕಿಲೋಮೀಟ್ರ್ ಆಗೈತೆ. 23 ಕಿಲೋಮೀಟ್ರು. ಬನ್ನಿ ಹೋಗೋಣ. 23 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಆರಾಮಾಗಿ ಹೋಗೋಣ ಗೈಸ್. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಪೆಟ್ರೋಲ್ ಖಾಲಿ ಆಗೈತಲ್ಲ, ಅದಕ್ಕೆ ಒಂದು 333 ಪೆಟ್ರೋಲ್ ಹಾಕ್ಸ್ತಾ ಇರೋದು. ಎಷ್ಟು ಲೀಟ್ರ್ ಹೋಗುತ್ತೆ ನೋಡೋಣ. 110 111 ಅಂದ್ರೂ 3 ಲೀಟ್ರ್ ಹೋಗುತ್ತಾ ನೋಡೋಣ. ಇರಿ 3 ಲೀಟ್ರ್ ಆದ್ರೂ ಹೋಗುತ್ತೇನಂತ. ಆಲ್ಮೋಸ್ಟು 300 ರೂಪಾಯಿ ದುಡಿಯೋಕ್ಕಂತೂ ಆಗಲ್ಲ. 3 ಲೀಟ್ರ್ ಆದ್ರೂ ಹೋಗುತ್ತೆ ನೋಡೋಣ. ಕರೆಕ್ಟಾಗಿ 3 ಲೀಟ್ರ್ ಗೈಸ್. ಕರೆಕ್ಟಾಗಿ 3 ಲೀಟ್ರ್ ಹೋಗಿದೆ 333ಗೆ. ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಕೂತ್ಕೊಳ್ಳಿ ಮೇಡಮ್. ಬನ್ನಿ, ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? 12 ಕಿಲೋಮೀಟ್ರು. ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈಸ್, ಗಾಡಿಯಲ್ಲಿ ಏರಂತೂ ಐತೆ. ಮಣ್ಣೆನೇ ಹಾಕ್ಸ್ಕೊಂಡಿದ್ದೀನಿ. ಪೆಟ್ರೋಲ್ ಅಷ್ಟು ಹಾಕಿದ್ರೆ ಸಾಕು ನಮ್ಮ ಗಾಡಿಗೆ ಅಂತ ಅಂದ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡೆ. ಇವಾಗ ನೋಡಿ ಗಾಡಿಗೆ ಅರ್ಧ ಲೀಟ್ರ್ ಟ್ಯಾಂಕೇ ಬಂದುಬಿಡ್ತು. ಆದರೆ ಮುಂಚೆ 1.5 ಲೀಟ್ರ್ ಏನು ಪೆಟ್ರೋಲ್ ಇತ್ತು ಅನ್ಕೋತೀನಿ. ಇವಾಗ ಚೂರು ಇಷ್ಟೈತೆ ಗೈಸ್. ಬನ್ನಿ, ಡ್ರಾಪ್ ಆದ ಮೇಲೆ ಸಿಗ್ತೀನಿ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟು 1 ಅವರ್ 50 ನಿಮಿಷ ಆಯಿತು. 8 ಗಂಟೆಗೆ ಪಿಕಪ್ ಮಾಡ್ಕೊಂಡಿದ್ದೆ. ಮೇಡಮ್ ಇಲ್ಲೇ ಅಲ್ವಾ ಡ್ರಾಪು? ನೋಡೋಣ ಬರ್ರಿ. ಎಷ್ಟು ರೂಪಾಯಿ? 22 ರೂಪಾಯಿ ಬೇಡ. ಟೋಟಲ್ ಎಷ್ಟು? 190 ಮೇಡಮ್. ಬನ್ನಿಗೆ ಇನ್ನೂ ವೀಡಿಯೋನೇ ಅಪ್ಲೋಡ್ ಆಗ್ತಾಯಿಲ್ಲ. ಎಷ್ಟು ಹೊತ್ತಾಯ್ತು? 1 ಸೆಕೆಂಡ್. 190 ಎಷ್ಟು ಹೊತ್ತಾಯ್ತು ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ಆಗ್ತಾನೆ ಇಲ್ಲ. ಏನು ಮಾಡೋದು? ತಿರುಗಿ 8:55 ಆಯಿತಾ? ಓಕೆ, ಇದ್ಯಾವುದು 160 ಬಿತ್ತು. ಬೇಡ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಎಲೆಕ್ಟ್ರಿಕಲ್ ಸ್ಪೇಸ್ 2ದಲ್ಲಿ ಇದ್ದೀನಿ. ಫಸ್ಟ್ ಟೈಮ್ ಈ ಸೈಡ್ ಬಂದಿರೋದು. ರೋಡ್ಗಳು ಮಾತ್ರ ಏಕ್ ನಂಬರ್ ಗುರು. ಸೈಕ್ ರೋಡ್ಗಳು. ಆದರೆ ಚಿಕ್ಕ ಪುಟ್ಟ ಸಿಗ್ನಲ್ಗಳೇ ಇದ್ದಾವೆ ಇಲ್ಲಿ. ಏನು ಮಾಡ್ತೀರಾ? 267 ರ್ಯಾಪಿಡೋದಲ್ಲಿ ಆಗೈತೆ. ಮತ್ತು ಊಬರಲ್ಲಿ ಒಂದು 370 ರೂಪೀಸ್ ಆಗಿದೆ. ನೋಡೋಣ. ಇನ್ನು ನಾಷ್ಟಾಗಿ ಇಷ್ಟ ಮಾಡಿಲ್ಲ. ಟೈಮಿಂಗ್ಸು 9:40 ಗಂಟೆ ಆಗಿದೆ. ಏನು ಬಂದಿರೋದೇ ಎಷ್ಟು ಗಂಟೆಗೆ ನಾನು ಬಂದಿರೋದು? ಎಲ್ಲರೂ ಟಿಫನ್ ಅಂಗಡಿ ಐತಾ? ಬೇಡ. ಲೋಕಲ್ ವೈಕುಂಠ ಗಿರ್ವಿಪಾಳ್ಯ ಇನ್ನೂ ಬೇಡಪ್ಪ. ಯಾರೋ ಒಂದು ಲಾಂಗ್ ಕೊಟ್ಬಿಡು. ಎಲ್ಲೈತಪ್ಪ? ಉಡುಪಿ ಗಾರ್ಡನ್ ಹೋಟೆಲ್ ಅದು ಎಲ್ಲಿಲ್ವ? ಇಲ್ಲಿ ಹೊಟ್ಟೆ ಎಸಿತೈತೆ ಸಿಕ್ಕಾಪಟ್ಟೆ. ಏನಾದ್ರು ತಿನ್ನಬೇಕು. ಇರಿಗೆ ಸಿಗ್ತೀನಿ ಗೈಸ್. ಇಲ್ಲಿಂದ ಒಂದು ರೈಡ್ ಬಿದ್ದಿರೋದು KR ಪುರಮ್ಗೆ. ಎಲ್ಲಿ KR ಪುರಂ? ಹೋಗು. ಓಕೆ, ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾವ ಕಡೆಯಿಂದ ಹೋಗ್ಬೇಕು ಗೈಸ್? ಇದು ಎಲ್ಲ ಕಡೆ ರೆಡ್ ತೋರಿಸ್ತೈತಲ್ಲ. ಬರಲ್ಲ. ಬನ್ನಿ ಹೋಗೋಣ. ರೆಡ್ ಆದರೂ ತೋರಿಸ್ಲಿ, ಏನಾದರೂ ತೋರಿಸ್ಲಿ. ಯಾವ ಕಡೆ ಆದ್ರೂ ಹೋಗಲೇಬೇಕು. ಇಲ್ಲಿಂದ ಎಷ್ಟು? 30 ಕಿಲೋಮೀಟ್ರ್ ಐತೆ. ಕರೆಕ್ಟಾಗಿ 30 ಕಿಲೋಮೀಟ್ರ್ ಹೋಗ್ಬೇಕು ಎಲೆಕ್ಟ್ರಿಸಿಟಿ ಸ್ಪೇಸ್ 2ಇಂದ. ಇಲ್ಲಿ ನೋಡಿ 19 ಕಿಲೋಮೀಟ್ರ್ ಇದೆ. 1 ಅವರ್ 28 ನಿಮಿಷ ತೋರಿಸ್ತಿದೆ. ಇದು ರೆಡ್ಡು. ಅದಾದಮೇಲೆ ದಮ್ಲೂರು ಏನಿಲ್ಲ. ದಮ್ಲೂರು ಆದಮೇಲೆ ಓಲ್ಡ್ ಮದ್ರಾಸ್ ರೋಡು. ಇಲ್ಲಿ ನೋಡಿ ಗೈಸ್, ಫುಲ್ಲು ರೆಡ್ಡು ಗೈಸ್. ಇಲ್ಲಿಂದ ಎಲ್ಲಿ ಇಂದಿರಾನಗರದಿಂದ ಎಲ್ಲಿವರೆಗಿದೆ ನೋಡಿ, ಟಿನ್ ಫ್ಯಾಕ್ಟ್ರಿವರೆಗೂ ರೆಡ್ಡು. ಅದಾದಮೇಲೆ ಏನು ರೆಡ್ ಇಲ್ಲ. ಆದರೆ ಇಲ್ಲಿಂದ ಹೋಗೋಕ್ಕೆ 1 ಅವರ್ 28 ನಿಮಿಷ ಗೈಸ್ ಟೈಮಿಂಗ್ಸು. ಈ ಟ್ರಾಫಿಕಲ್ಲಿ ಟೈಮಿಂಗ್ಸು 10-11 ಗಂಟೆ ಆಗಿದೆ. ಇವಾಗ ಪಿಕಪ್ ಮಾಡಿ ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು 20 ಕಿಲೋಮೀಟ್ರ್ ಐತೆ. 300 ಚಿಲ್ಲರೆ ಕೊಟ್ಟಿರೋದು ಓಲಾದಲ್ಲಿ. ನೋಡೋಣ ಡ್ರಾಪ್ ಆದ ತಕ್ಷಣ ಎಷ್ಟು ರೂಪಾಯಿ ಕೊಡ್ತಾನಂತ ಗೈಸ್. ಟಿನ್ ಫ್ಯಾಕ್ಟ್ರಿಯಿಂದ ಆ ಸೈಡ್ ನೋಡಿ ಗೈಸ್, ಟ್ರಾಫಿಕ್ ಯಾವ ಥರ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟತೆ. ಅವಾಗ ಹೆಂಗೋ 5 ಕಿಲೋಮೀಟ್ರ್ ಐತೆ. ಇನ್ನೂ 13 ನಿಮಿಷ ತೋರಿಸ್ತವನೆ. ಟೈಮಿಂಗ್ಸ್ ನೋಡಿದ್ರೆ 11-15 ಗಂಟೆ ಆಗಿದೆ ಟೈಮಿಂಗ್ಸು. ಈ ಥರ ಜಾಮ್ ಆಗಿಬಿಟ್ಟಿದೆ ನೋಡಿ. ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಟ್ಟಾವೆ ಆ ಸೈಡು, ರೈಟ್ ಸೈಡ್ಗೆ. ಇವಾಗ ನನಗೆ ಈ ಸೈಡ್ ಬಿದ್ದರೆ ರೈಡ್ ಮುಗದೆ ಹೋಯ್ತು ಮತ್ತೆ. ಇವಾಗ ಇದೊಂದೇ ರೋಡ್ ಇರೋದಲ್ಲ ನಮ್ಮ ಇದ್ರ ಕಡೆ ಹೋಗೋಕ್ಕೆ. ಒಳಗಡೆಯಿಂದ ರೂಟ್ಗಳು ಇದ್ದಾವೆ, ಆದರೆ ಆ ಕಡೆ ಬೀಳಬೇಕಲ್ಲವ ಯಾವುದಾದ್ರೂ. ನೋಡೋಣ. ಈ ಡ್ರಾಪ್ ಕಟ್ಟಿದ ಮೇಲೆ ಹೊಟ್ಟೆ ತುಂಬ ಏನಾದ್ರು ತಿನ್ನೋಣ ಚೂರು. ಇನ್ನೂ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲೇ ಟೀಗೆ ಕುಡ್ಕೊಂಡ್ಬಿಟ್ಟೆ. ಟೀ ಬಿಸ್ಕೆಟು ನಾಷ್ಟನೇ ಮಾಡಿಲ್ಲ. ಇದನ್ನು ಕೊಟ್ಬಿಟ್ಟು ಪದ್ಧತಿ ಊಟನೇ ಮಾಡಿಬಿಡೋಣ. ಉತ್ತರ ಕರ್ನಾಟಕ ಹೋಟೆಲ್ ಸಿಕ್ಕಿದ್ರೆ ಎಲ್ಲಾದರೂ ಗೈಸ್. ಇವಾಗ ಬಂದಿದ್ದೀನಿ ಡ್ರಾಪ್ ಮಾಡೋಕ್ಕೆ. 11:22 ಗಂಟೆ ಆಯ್ತು ಗೈಸ್. ಇವಾಗ ಡ್ರಾಪ್ ಇಲ್ಲೇ ಅಲ್ವಾ ಮೇಡಮ್? ಅಪ್ಪ ದೇವ್ರೆ, ಎಷ್ಟು ರೂಪಾಯಿ ಕೊಟ್ಟಿದ್ದರು? ಓಕೆ, 1 ಸೆಕೆಂಡ. ಓಪನ್ ಅವರೇ
ಓಪನೇ ಆಗ್ತಲ್ಲಲ್ಲ ಗೈಸ್ ಇದು. ಯಪ್ಪ ಏನು ಬಿಸಿಲಿದೆ. 346 ಮೇಡಮ್. ಫೋನ್ಪೇ ಕ್ಯಾಶ್. ಪ್ರಿಯಾಂಕಾ ಜಾನ್ ಇನ್ನೊಂದು ರೈಡ್ ಬಿದ್ದಿರೋದು ಗೈಸ್ ಇದು. ಚೇಂಜ್ ಏನು ಮೇಡಮ್? ನನ್ನ ಕಡೆ ಐತೆ ಇಲ್ಲ ಯಾರು ಗೊತ್ತು. ಇದೀಪ ಇಲ್ಲ ಬನ್ನಿ ಇದು ಇನ್ನೊಂದು ರೈಡ್ ಬಿದ್ದಿರು. ಓಕೆ ಎಲ್ಲಿ ಕಸ್ಟಮರು ಇನ್ನೊಂದು ಬಿದ್ದಿರೋದು 346 ರುಪೀಸ್ ಬಿದ್ದೈತೆ. ಯಾವ ಸೈಡ್ ಹೋಗ್ಬೇಕು ಇರಿ ನೋಡ್ತೀನಿ. ಓ ಇಲ್ಲೇ ಐತೆ. ಹಾಂ ಇಲ್ಲಿಂದನೇ ಹೋಗ್ಬಿಡೋಣ. ಪಿಕಪ್ ಇಲ್ಲೇ ಎಲ್ಲಿದ್ದಾರೆ ಕಸ್ಟಮರು ನೋಡೋಣ. ಕಸ್ಟಮರು ಯಪ್ಪ ಕಾಡು ಬಿಸಿನ ಹಳ್ಳಿಗೆ ಬಿದ್ದುಬಿಟ್ಟೈತೆ ಆದರೆ. ಇರಿ ಕಾಲ್ ಮಾಡಿಬಿಡೋಣ. ನೆರಳಲ್ಲಿ ನಿಂತ್ಕೋತೀನಿ ಇರಿ ಸ್ವಲ್ಪ. ಮೊಬೈಲ್ ಹೀಟ್ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ. ಎಲ್ಲವ್ರು ಯಾರಿಗೆ ಗೊತ್ತು. ಬಂದಿದ್ದೀನಿ ಓಲಾ ಕ್ಯಾಬ್ ಮಮತಾ ಬೋನ್ಲೆಸ್ ಇದೇನು ಅಡ್ರೆಸ್ಸು ಯಾರಿಗೆ ಗೊತ್ತು. ಎಲ್ಲವ್ರೆ ಯಾರು ಗೊತ್ತು ಕಷ್ಟ. ಹಲೋ ಮೇಡಮ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಓಲಾ. ಓಕೆ ಬನ್ನಿಗೆ ಇದು ಬರ್ತಂತ ಹೇಳೋರೆ. ಕಾಡು ಬಿಸಿನ ಹಳ್ಳಿಗೆ ಹೋಗ್ಬಿಡೋಣ ಇವಾಗ. ಇದು ಎಲ್ಲ ಐತಪ್ಪ ಇದು ಪಿಕಪ್ದು. ಇಲ್ಲಿಂದ 12 ಕಿಲೋಮೀಟ್ರ್ 123 ರೂಪಾಯಿ ಆಗಿದೆ. ಅಂದರೆ ಈ ಟೋಟಲು ಊಬರಲ್ಲಿ ಎಷ್ಟಾಗಿತ್ತು ಬೆಳಗ್ಗೆಯಿಂದ ಇರೋ ನೋಡೋಣ. ಊಬರಲ್ಲಿ ಎಷ್ಟಾಗಿತ್ತು ಅಂತ ಬೆಳಗ್ಗೆಯಿಂದ ಓಪನ್ ಆಗು. 371 ಊಬರಲ್ಲಿ. ರ್ಯಾಪಿಡಲ್ಲಿ 262. ಇದು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 262 371 346. ಇದೊಂದು 900 ಚಿಲ್ಲರೆ ಆಗಿದೆ. ಇದೊಂದು ಎಷ್ಟೋ ಕೊಟ್ಟಿರೋದು 173. ಇದೊಂದು 73,100 ರೂಪಾಯಿ ಆಗುತ್ತೆ. ಇದೊಂದು ಡ್ರಾಪ್ ಕೊಟ್ಟರೆ ಇನ್ನೂ ಕಸ್ಟಮರೇ ಬರ್ತಾಯಿಲ್ಲ. ವೇಟ್ ಮಾಡ್ತಾ ಇದ್ದೀನಿ. ಬಂದ್ರೆ ಅನ್ಕೋತೀನಿ ಕಸ್ಟಮರು. ನಿಮ್ಮದೇನಾ? ಬನ್ನಿ ಬಂದರು ಕಸ್ಟಮರ್. ಇಲ್ಲಿಂದ ಕಾಡು ಬಿಸನ್ ಹಳ್ಳಿಗೆ ಇವಾಗ ಗೋಯಿಂಗ್ ಟು. OTP ಹೇಳಿ. 722. ಓಕೆ ಬನ್ನಿಗೆ ಇಲ್ಲಿಂದ ಮತ್ತೆ ಮೊದಲೇ ಟ್ರಾಫಿಕ್ ಆಗಿಬಿಟ್ಟೈತೆ ಆ ಏರಿಯಾ. ಇದು ಮಾರ್ತಳ್ಳಿ ವರ್ತೂರು. ಓಹೋ USA ಇದ್ರ ಕಡೆ ಬಿದ್ದುಬಿಟ್ಟೈತೆ. ಏನಪ್ಪ ಈ ಥರ ಐತೆ ನಾಯಿ ಹೆಣ್ಣಾಯಿ ಆದರೆ. ಎಷ್ಟು ನಿಮಿಷ? 49 ನಿಮಿಷ 14 ಕಿಲೋಮೀಟ್ರಿಗೆ. ಈ ಕಡೆಯಿಂದ ಹಿಂಗೆ ಕೃಷ್ಣರಾಜಪುರಮು ಈ ಕಡೆ ಹೋಗಿ ಮತ್ತು ಮಹದೇವಪುರ ಮಾರ್ತಳ್ಳಿ. ಯಾವ ಕಡೆಯಿಂದ ಹೋಗ್ಬೇಕಿತ್ತು ಒಂದು ಗೊತ್ತಾಗ್ತಾರಲ್ಲ. ತೊಳಿ ಬನ್ನಿ ದುಡ್ಡನ್ನು ಕೊಂಡಿ. ಈ ಕಡೆಯಿಂದ 14 ಕಿಲೋಮೀಟ್ರ್ ತೋರಿಸುತ್ತೆ. ಆದರೆ ಆ ಕಡೆ ಕೂತ್ಕೊಳ್ಳಿ. ಬನ್ನಿ ಹೋಗೋಣ. ಬನ್ನಿಗೆ ಇದು ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಅವರು ಇಲ್ಲೇ ಸ್ಟಾಪ್ ಮಾಡಿಬಿಟ್ರು. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ ಮೇಡಮ್. 172 ಅಮೌಂಟು. ಸ್ಕ್ಯಾನರ್ ಕರೆಕ್ಟಾಗಿ 11:57 ಗಂಟೆಗಿದೆ. CGI ಅಂತ ಇದ್ದೀನಿ ಇವಾಗ. ತೊಳಿ ಯಾರು ಬೈತಾ ಇರೋದು? ಬನ್ನಿ ಇನ್ನೂ ಊಟ ಮಾಡಬೇಕು. ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಆಗಿದೆ. ಓಕೆ ಥ್ಯಾಂಕ್ ಯು ಅಣ್ಣ. ಚೂರು ಮುಂದೆ ತೊಗೊಳ್ಳಿ. ಬನ್ನಿ ಹೋಗೋಣ. AP ಗಾಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾವೆ. ಬನ್ನಿ ಊಟ ಇಲ್ಲಿ ರೈಡ್ ಬೀಳೋವರೆಗೂ ಏನಾರು ತಿನ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಹೋಟೆಲ್ಗಳು ಇದಾವೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರು ಉತ್ತರ ಕರ್ನಾಟಕ ಒಳಗಡೆ ಸೈಡಲ್ಲಿ ಇದ್ದರೆ ತಿನ್ಕೊಂಡು ಹೋಗ್ಬಿಡೋಣ. ಓಲಾದಲ್ಲಿ ಎಷ್ಟಪ್ಪ ಆಯ್ತು ಅಂದರೆ 518 ರೂಪಾಯಿ ಆಗಿದೆ. ಇನ್ನು 333 ರುಪೀಸು ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಅಂತ. ಇವಾಗ ತಿನ್ನೋಣ ಹೊಟ್ಟೆ ಪಾಡಿಗೆ. ಎಲ್ಲೈತೆ ಉಡುಪಿ ವೈಭವ್ ಅದು ಇದು ಹೋಟೆಲ್ಗಳು ಐತೆ ನೋಡ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ. ಗೈಸ್ ಪದ್ಮಶ್ರೀ ಬಸವೇಶ್ವರ ಖಾನಾಗ ಊಟ ಆಯಿತು. ಏನೋ ಗೈಸ್ ಊಟದ ರೇಟ್ ಇಷ್ಟೊಂದು ಜಾಸ್ತಿ ಆಗೈತೆ. 100 ರೂಪಾಯಿ ತಾಟು, 2 ರೊಟ್ಟಿ, 3 ಥರ ಪಲ್ಯ. ಯಪ್ಪ ದೇವ್ರೆ. ಮುಂಚೆ ಎಲ್ಲ 80, ನಮ್ಮ ಏರಿಯಾ ಕಡೆ ಎಲ್ಲ 80-90 ರೂಪಾಯಿ ಐತೆ.
ಇಲ್ಲಿ 100 ರೂಪಾಯಿ. ಪರವಾಗಿಲ್ಲ, ಊಟ ಚೆನ್ನಾಗಿತ್ತು. ರೈಸು ಗೀಸು ಎಲ್ಲ ಸಕ್ಕತ್ತಾಯ್ತು. ನಿಂದು ಹೊಟ್ಟೆ ತುಂಬ ಹೋಯ್ತು. ಬಿದ್ದಿರೋದು ಪಿಕಪ್ಪು. ಹೋಗೋಣ. ಎಲ್ಲಿ ಕಸ್ಟಮರ್ ಲೊಕೇಶನು? ಎಲ್ಲಿ ಒಳಗಡೆ ಐತಪ್ಪ? ಇದ್ಯಾವುದೋ ಐ ಟಿ ಕಂಪ್ನಿ ಒಳಗಡೆ ಐತೆ. ಎಲ್ಲಪ್ಪ ಇದ್ದೀನಿ ಅಂದರೆ ಲ್ಯಾಂಡ್ಮಾರ್ಕ್ ಗ್ರೂಪ್ ಐತಲ್ಲ ಕಂಪ್ನಿ, ಅಲ್ಲಿದ್ದೀನಿ. ಬನ್ನಿ, ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ. ಅವರೇ ಅನ್ಕೋತೀನಿ ಕಸ್ಟಮರ್. ಊಬರ್ ಬುಕ್ ಮಾಡಿದ್ರಾ ಮೇಡಮ್? OTP ಹೇಳಿ. 22 ತೊಳೆ ಹೆಲ್ಮೆಟು. ಬನ್ನಿ ಗೈಸ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಿಲ್ಲ. ಆಲ್ಮೋಸ್ಟು ಈ ಸೈಡಿಂದ ಹೋಗ್ಬೇಕಾ, ಈ ಕಡೆನಾ? ಹಾಂ ಮೇಡಮ್, ಈ ಕಡೆಯಿಂದನಾ? ಬನ್ನಿ. ಇವಾಗ ಟೈಮಿಂಗ್ಸು 12:30. ಊಟ ಅಂತ ಆಯಿತು, ಪಿಕಪ್ ಆಯಿತು, ಡ್ರಾಪ್ ಮಾಡೋಕ್ಕೆ ಹೋಗೋಣ. ಗೈಸ್ ಇವಾಗ HS ಅಣ್ಣ 4726 ಓಕೆ ಬೇಟು. ಬನ್ನಿ ಗೈಸ್, ಇಲ್ಲಿಂದ HSR ಲೇಔಟಿಂದ ಎಲ್ಲಪ್ಪ ಅಂದರೆ ಡ್ರಾಪ್ ಬಿದ್ದಿರೋದು ಮೆಜೆಸ್ಟಿಕ್ ಬಸ್ ಸ್ಟಾಪೇ ರೈಲ್ವೆ ಸ್ಟೇಷನ್. ಬಾಯ್ ಬಸ್ ಸ್ಟಾಪ ರೈಲ್ವೆ ಸ್ಟೇಷನಾ? ಸ್ಟಾಪ್ ಅಪ್ಕ ಡ್ರಾಪ್ ಬಸ್ ಸ್ಟ್ಯಾಂಡ್. 17 ಕಿಲೋಮೀಟ್ರ್ ಗೈಸ್ ಇಲ್ಲಿಂದ. ಬರ್ರಿ, BTM ಕಡೆಯಿಂದ ಬಸ್ ಸ್ಟಾಪ್ಗೆ ಹೋಗೋಣ. ಕೆಂಪೇಗೌಡ ಬಸ್ ಸ್ಟಾಪ್ಗೆ ಹೋಗ್ಬೇಕು ಇವಾಗ. ಆಲ್ಮೋಸ್ಟ್ 1,500 ಪರ್ನಿಸ್ ಆಗಿದೆ. ಮತ್ತೊಂದು ಖುಷಿ ವಿಚಾರ ಏನಂದರೆ ಗೈಸ್, ಸ್ವಿಗ್ಗಿ ID ಓಪನ್ ಆಗಿದೆ. ಹೋ ಜೈ ಹಿಂದ್. ಬರ್ರೋ ಇನ್ನು ಮುಂದೆ ಕೆಲಸ ಮಾಡೋನು ಸ್ವಿಗ್ಗಿದಾಗ. ಅವ್ನು ಹೆಚ್ಚು ಜಡ್ಜ್ ಬಿಡೋನು. ಏನಂದು 3 ಆ್ಯಪ್ ಇಲ್ಲ, ನಾರ್ಮಲ್ ಐಡಿನೇ ಇರೋದು. 35, 37 ಟಾರ್ಗೆಟ್ ಹೊಡೆದ್ರೆ 500 ಪಾಯಿಂಟ್ಸ್ ಇಟ್ಟಿವು. ಆಫ್ಟರ್ 3 months ಬ್ಯಾಕ್ ಸ್ವಿಗ್ಗಿಗೆ ನಾಳೆಯಿಂದ ಬ್ಯಾಗಿಗೆ ಕಟ್ಕೊಂಡು ಜಾಲಿಯಾಗಿ ಒಬ್ಬೊಬ್ಬನೇ ಓಡಿಸ್ಕೊಂಡು ಗಾಡಿನ ಆರಾಮಾಗಿ ಎದ್ದು ಬಿಡ್ತೀನಿ ಗೈಸ್. ಬನ್ನಿ ಇವಾಗ ಮೆಜೆಸ್ಟಿಕ್ ಹೋಗೋಣ. ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇರೋದು, ಬೇರೆ ಕಡೆ ತಿಳ್ಕೊಬಿಟ್ಟು ಮತ್ತೆ ಗೈಸ್. HSR ಇಂದ ಮೆಜೆಸ್ಟಿಕ್ ಡ್ರಾಪ್ ಆದಮೇಲೆ ಒಂದು ರ್ಯಾಪಿಡೋದಲ್ಲಿ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ. ಮತ್ತು ಯಾವುದು ಓಲಾದಲ್ಲಿ ಒಂದು ಬೈಕ್ ಟ್ಯಾಕ್ಸಿ ತೊಗೊಂಡಿದ್ದೀನಿ. ಒಂದು GKVK ಯಲಹಂಕ ನ್ಯೂ ಟೌನ್ ಸೈಡು, ಇನ್ನೊಂದು ಬಂದುಬಿಟ್ಟು ಯಲಹಂಕ ಪೊಲೀಸ್ ಸ್ಟೇಷನ್ ಹತ್ರ. ಇವಾಗ ಬೈಕ್ ಟ್ಯಾಕ್ಸಿ ರೈಡ್ ಬಂದುಬಿಟ್ಟು ಯಲಹಂಕ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಆ ಕಡೆಯಿಂದ ಮತ್ತೆ 3 ಕಿಲೋಮೀಟ್ರ್ ಹೋಗ್ಬಿಟ್ಟು ಪಾರ್ಸಲ್ನ ಕೊಡಬೇಕು. ಎರಡು ಕಡೆ ಒಂದು 200 ಪ್ಲಸ್ ಇದು 160. ಪರವಾಗಿಲ್ಲ, ಒಂದೇ ಸೈಡಲ್ಲಿ 17, 18, 20 ಕಿಲೋಮೀಟ್ರಲ್ಲಿ 300 ಚಿಲ್ಲರೆ ನೋಡಿ. ಈ ಥರ ಹೊಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಏನಂತೀರ? ಬನ್ನಿ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇವಾಗ 3:25 ಗಂಟೆ ಆಗಿದೆ. ನೋಡೋಣ, ಡ್ರಾಪು ಒಂದೆಲ್ಲ 2 ಕೂಡಿ ಒಂದು 4 ಗಂಟೆ ಅಷ್ಟರಲ್ಲಿ ಡ್ರಾಪ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. 4 ಗಂಟೆ ಅಷ್ಟರಲ್ಲಿ ಡ್ರಾಪ್ ಆಗುತ್ತೇನೆ ಅಂತ. ಯಾಕಂದರೆ ಟ್ರಾಫಿಕ್ ಹೆಂಗಿದೆ ಅಂತ ಗೊತ್ತಿಲ್ಲ. ಹೆಬ್ಬಾಳ ಹತ್ರ ಆಗಲಿ, ಇಲ್ಲಿ ಕಾವೇರಿ ಥಿಯೇಟ್ರ್ ಹತ್ರ ಆಗಲಿ. ಇಲ್ಲಿ ಫಸ್ಟ್ ಬರೋದೇ ನನಗೆ ಇವಾಗ CM ಮನೆ, ಗೌರ್ಮೆಂಟ್ ಅವ್ರು ಕೊಟ್ಟಿರೋ CM ಮನೆ. ಅದಾದಮೇಲೆ ಕಾವೇರಿ ಥಿಯೇಟ್ರ್ ಆದಮೇಲೆ CBI ರೋಡು, ಮೇಕರಿ ಸರ್ಕಲ್ಲು, ಗಂಗಾನಗರ, CBI ರೋಡು, ಹೆಬ್ಬಾಳ. ಅದಾದಮೇಲೆ ಕುಡಗೇಳಿ ಸಿಗ್ನಲ್ಲು, ಪೆಟ್ರಾಂಪುರ ಸಿಗ್ನಲ್ಲು, ಜಕ್ಕೂರು ಸಿಗ್ನಲ್ಲು, ಯಲಹಂಕ ಸಿಗ್ನಲ್ಲು ಮುಗೀತು. ಅದಾದಮೇಲೆ ಡೈರೆಕ್ಟ್ ಅಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಡ್ರಾಪ್ ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ ಆ ಕಡೆ ಡ್ರಾಪ್ ಕೊಡೋಕ್ಕೆ ಪಾರ್ಸಲ್ನ. ಹೌದು, ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀನಿ ಸರ್. ಶಟ್ರ್ ಇದೆಯಲ್ಲ, ಇದು OTP ಅದೇ ಹೇಳಿರೋದಲ್ಲ, OTP 999 ಅಲ್ಲಿ ಇಟ್ಟಿದ್ದೀನಿ ಸರ್. ಓಕೆ ಸರ್. ಗೈಸ್, ಅಲ್ಲಿಂದ ಡ್ರಾಪ್ ಅಲ್ಲಿ ಮೆಜೆಸ್ಟಿಕ್ ಪಿಕಪ್ ಬಂದಿದ್ದಲ್ಲ, ಇವಾಗ ಡ್ರಾಪ್ ಕೊಟ್ಟೆ. ಅದು ಕ್ಯಾಶ್ ಮುಂಚೆನೇ ಕೊಟ್ಟಿದ್ರು ಕಸ್ಟಮರು. 200 ರೂಪೀಸ್ ಕೊಟ್ಟಿದ್ರಪ್ಪ ಮುಂಚೆನೇ. 187 ರೂಪೀಸ್ ಆಗಿತ್ತು. ಆಮೇಲೆ ಓಲಾದಲ್ಲಿ ಒಂದು ತೊಗೊಂಬಿಟ್ಟು ಬಂದಿದ್ದೆ. ಓಲಾದಲ್ಲಿ ಒಂದು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ. ಓಲಾದಲ್ಲಿ ಎಷ್ಟಾಗಿದೆ ಅಂದರೆ ಇದುವರೆಗೂ 770 ರೂಪಾಯಿ ಚಿಲ್ಲರೆ. ಮತ್ತು ಊಬ್ರಲ್ಲಿ 700 ಚಿಲ್ಲರೆ, 1400, 1500 ರೂಪಾಯಿ ಆಯಿತು. ಮತ್ತು ಇದೊಂದು 500 ಆಯ್ತಲ್ಲ, 1800 ಚಿಲ್ಲರೆ, 1900 ರೂಪಾಯಿ ಆಗಿದೆ ಗೈಸ್. ಇವಾಗ ಟೈಮ್ಸ್ ಕರೆಕ್ಟಾಗಿ ಅರ್ಧ ಗಂಟೆಲಿ 360 ರೂಪಾಯಿ, 370 ರೂಪಾಯಿ ಆಲ್ಮೋಸ್ಟು. 1 ಅವರ್ ಅಂದರೆ ಒಂದು ಅರ್ಧ ಗಂಟೆ ಮೇಲೆ, ಒಂದು 40 ನಿಮಿಷವರೆಗೂ. ಬನ್ನಿ, ಒಂದು ಜ್ಯೂಸ್ ಕುಡಿದುಕೊಂಡು ಸಿಗ್ತೀನಿ ಗೈಸ್. ಇವಾಗ ಯಲಹಂಕ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹುಚ್ಚಕ್ಕೆ ಹೋಗಿದ್ದೆ, ನೋಡಿದ್ರೆ ಒಂದೂ ಬೀಳ್ತಾಯಿಲ್ಲ. ಯಲಹಂಕ ಕಡೆ ಬಂದರೆ ಅದೇ ಗೋಳು ರೆಗ್ಯುಲರಾಗಿ ಒಂದು ಬೀಳ್ತಾವೆ. ಯಾವಾಗಲೂ ಒಂದು ಬಿತ್ತು. ಊಬರಲ್ಲಿ 345 ರೂಪಾಯಿ ಎಕ್ಸೆಪ್ಟ್ ಮಾಡ್ಕೋಷ್ಟ್ರಲ್ಲೇ ಹೊಗೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಒಂದು 1800 ರೂಪಾಯಿ ಆಗೈತೆ. ಇನ್ನು ಎಲ್ಲೆಲ್ಲಿ ಕೊಡ್ತಾನೆ ನೋಡೋಣ.
4:10 ಗಂಟೆ ಆಯಿತು, 10 ನಿಮಿಷ ಮೇಲೆ ಆಯಿತು, ಒಂದು ಬಿದ್ದಿಲ್ಲ. ಒಂದು ಬಿದ್ದಿತ್ತು ಅದಾದಮೇಲೆ ಒಂದು ಬಿದ್ದಿಲ್ಲ. ನೋಡೋಣ ಯಾವುದಾದ್ರು ಬಿದ್ದರೆ ಹೋಗೋಣ ತೊಗೊಂಡು. ಗೈಸ್ ಟೈಮಿಂಗ್ಸ್ 4:15 ಆಯಿತು. ನಾನು ನೋಡಿದ್ರೆ ತಿರುಗಿ ವಿದ್ಯಾರಣ್ಯಪುರಂ ಬಂದುಬಿಟ್ಟೆ, ಇನ್ನೂ ಒಂದು ಬಿದ್ದಿಲ್ಲ ಗೈಸ್. ರೈಡು ಪೋರ್ಟ್ರಲ್ಲಿ ಎಕ್ಸೆಪ್ಟ್ ಮಾಡ್ಕೊತೀನಿ, ಹಿಂಗೆ ಅಷ್ಟರಲ್ಲಿ ಎತ್ಕೊಂಡ್ಬಿಡ್ತಾರೆ, ಹಿಂಗೆ ಮಾಡೋಷ್ಟರಲ್ಲಿ ಎತ್ಕೊಂಡ್ಬಿಡ್ತಾರೆ. ನೋಡಿರಿ ಇವತ್ತು ಹೊಡೆದು ಬೆಳಗ್ಗೆಯಿಂದ ಸಂಜೆವ್ರು ಕೈ ಹೆಂಗಾಗಿಬಿಟ್ಟೈತೆ. ಬ್ಲ್ಯಾಕ್ ವೈಟ್ ಇದ್ದಿರೋದು ಇಲ್ಲಿ ನೋಡಿ. ಈ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದು ಈ ಕೈನೂ ನೋಡಿ ಹೆಂಗಾಗಿರುತ್ತೆ ಬೆರಳುಗಳು. ಯಾವುದೋ ಬಿತ್ತು. ಈ ಯಾವನು ಹೋಗ್ತಾನೆ ಆ ಕಡೆ, ಬರ್ಬೇಕಾರೆ ಖಾಲಿನೇ ಬರಬೇಕು. ಹೋಗಿ ಬಗಲ್ ಗುಂಟೆಗೆ ಕೊಡ್ತಾವನೆ. ಇಲ್ಲೇ ಆರ್ಡ್ರಸ್ ಬರ್ತಾವೆ, ಅಲ್ಲೇನು ಬರ್ತಾವೆ ಯಾರು ಗೊತ್ತು. ಬಗಲ್ ಗುಂಟೆ ಕಡೆ ಸುಮ್ಮನೆ ಇಲ್ಲೇ ಮನೆ ಹತ್ತಿರ ಐತೆ, ಮತ್ತೆ ಎಲ್ಲರೂ 9-10 ಕಿಲೋಮೀಟ್ರ್ ಕೊಡ್ಬೋದು. ಇವಾಗ ಸಿಟಿ ಕಡೆ ಬನಶಂಕರಿ ಆ ಕಡೆ ಈ ಕಡೆ ನಾಗರಮಾವಿ ಕಡೆ ಬಿದ್ದರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಟ್ರಾಫಿಕ್ ಕಮ್ಮಿ ಇರೋದು ಅದೊಂದೇ ಏರಿಯಾ ನನಗೆ. ಅಂದರೆ ಗುರುಗಂಟೆಪಾಳ್ಯ ಇರುತ್ತೆ ಮಾಮೂಲಿ, ಅದು ಟ್ರಾಫಿಕ್ ಎನಿ ಟೈಮ್ ಇದ್ದೇ ಇರುತ್ತೆ. ನೀವು ನೈಟಲ್ಲಿ 11, 12 ಗಂಟೆ 2 ಗಂಟೆ ಹೋದರೆ ಟ್ರಾಫಿಕ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ಮಾರ್ತಳ್ಳಿ ಕಡೆ ಅಂದ್ರೆ ಹೋಗೋಲ್ಲ. ಇವಾಗ ನಾಗರಬಾವಿ, ಬನಶಂಕರಿ, ಇದು ಯಾವುದು BL ಜಾಳಹಳ್ಳಿ ಬೇಡ ಎಲ್ಲಂಗೆ ಕಟ್ಟಿ ನ್ಯೂಟೌನ್ ಮತ್ತು ಆ ಕಡೆ ಡ್ರಾಪ್ ಐತೆ. ಇವ್ರಿಗೆ ಬಿಡಲ್ಲ ಬಸ್ ಸ್ಟಾಪಲ್ಲಿ ಯಾರಾದರೂ ಪಿಕಪ್ ಡ್ರಾಪ್ ಮಾಡ್ತೀರಾ ಅಂತ ಇದು ಮಾಡ್ಕೊಳ್ಳಿ ಅಂತ. ಸರಿ ಬುಕ್ ಮಾಡಿ ಬೇಗ ಅಂತ ಸುಮ್ಮನೆ ಬಸ್ಸಿಗೆ ಹೋಗ್ತಾರಪ್ಪ ಲೇಡೀಸ್ ಎಲ್ಲ. ನಮ್ಮಂಥ ರೈಡರ್ಸ್ ಎಲ್ಲಿಗೆ ಹೋಗ್ಬೇಕು? ಬಸ್ ಫ್ರೀ ಇದೆ ಅಂತ ಬಸ್ಸಿಗೆ ಹೋಗ್ಬಿಟ್ರೆ ನಾವು ಒಂಥರ ಎಲ್ಲಿ ಹೋಗ್ಬೇಕು? ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು ಬುಕ್ ಮಾಡಿ ದಯವಿಟ್ಟು ನಾವು ಚೂರು ದುಡ್ಡು ಮಾಡ್ಕೋತೀವಿ. BL ಕಾಲನಿ ಜಾಳಲ್ಲಿ ಆಕ್ಸೆಪ್ಟ್ ಆಕ್ಸೆಪ್ಟ್ ಮಾಡ್ಕೋತೀನಿ. 40 ರೂಪಾಯಿ ಐತೆ ಹೆಂಗೋ, ಅದು ಎತ್ಕೊಂಡ್ಬಿಟ್ರ ಏನು ಮಾಡ್ತೀರಾ? ಇರಿಗೆ ಸಿಗ್ತೀನಿ ಗೈಸ್. ಇವಾಗ ಮನೆ ರೋಡ್ ಹತ್ರ ಬಂದಿದ್ದೀನಿ. 779 ರೂಪಾಯಿ ಯಾವುದು ಊಬರು. ಡ್ಯೂಟಿ ಆಫ್ ಮಾಡಿದೆ. 779 ಡ್ಯೂಟಿ ಆಫ್ ಮಾಡಿದೆ. ಪೋರ್ಟ್ರಲ್ಲಿ ಅಂತೂ ಒಂದೂ ಆಗಿಲ್ಲ, ಅದು ಡ್ಯೂಟಿ ಆಫ್ ಮಾಡ್ತೀನಿ. ಕ್ಲಿಕ್ ಮಾಡಿ ಅಂತೆ, ಬೇಡ ಕ್ಲಿಕ್ ಮಾಡೋದು. ಇದರಲ್ಲಿ ಬಂದುಬಿಟ್ಟು 771 ಪ್ಲಸ್ ಇದು ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಮತ್ತು ರ್ಯಾಪಿಡೋದಲ್ಲಿ 588 ರ್ಯಾಪಿಡೋದಲ್ಲಿ 588 588 ಪರವಾಗಿಲ್ಲ ಗೈಸ್. 2138 ರೂಪಾಯಿ ಆಗಿದೆ. ಎಷ್ಟು 333 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ ಗೈಸ್, ಈ ಥರ ಚೆನ್ನಾಗಾಗಿದೆಯಲ್ಲ, ಅರ್ನಿಂಗ್ಸ್ ಆಗಿದೆಯಲ್ಲ ಚೆನ್ನಾಗಿ ಗೈಸ್. ಬೆಳಗ್ಗೆ ಎಷ್ಟು 6-7 ಗಂಟೆಯಿಂದ ಡ್ಯೂಟಿ ಮಾಡಿದ್ದೀನಿ, 4 ಗಂಟೆ ಡ್ಯೂಟಿ ಆಫ್ ಮಾಡಿದ್ದೀನಿ. ಪರವಾಗಿಲ್ಲ, ಅರ್ನಿಂಗ್ಸ್ ಚೆನ್ನಾಗೈತೆ. ಇವತ್ತು 2000 ಮೇಲಾದ್ರೂ ಆಗಿಬಿಟ್ಟೈತೆ. 333 ಪ್ಲಸ್ 100 ರೂಪಾಯಿ ಊಟ ಟೀಗೆ ಅಂದ್ಕೊಂಡ್ರೆ ಒಂದು ಆಲ್ಮೋಸ್ಟ್ ಒಂದು 500 ರೂಪಾಯಿ ಅಂದ್ಕೊಳ್ಳಿ. 500 ರೂಪಾಯಿ ಖರ್ಚು ಮಾಡಿದ್ದೀನಿ. ಪರವಾಗಿಲ್ಲ, ಮಿಕ್ಕಿರೋ ದುಡ್ಡಾದ್ರೂ ಉಳಿಯುತ್ತಲ್ಲ ಗೈಸ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ಸ್ವಿಗ್ಗಿ ಬ್ಯಾಗು, ನನ್ನ ಟಿ ಶರ್ಟು ಯಾವ ಮೂಲೆಯಲ್ಲಿ ಬಿದ್ದಾವೆ ಗೊತ್ತಿಲ್ಲ, ತೆಗೆದುಬಿಟ್ಟು ಧೂಳು ತೆಗೆದು ಬ್ಯಾಗಿಗೆ ಕಟ್ಟಿ ನಾಳೆಯಿಂದ ಕೆಲಸ ಸ್ವಿಗ್ಗಿ ಅಂತ ಹೇಳ್ತಾ ಸ್ವಿಗ್ಗಿ ಕೆಲಸ ಮಾಡೋಣ ನಾಳೆ ಬುಧವಾರದಿಂದ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನೋಡೋಣ, ಇಂಜನಲ್ಲಿ ಚೇಂಜ್ ಮಾಡಿಸ್ಬೇಕು. ಸಂಜೆ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಿಗ್ಗಿ ಜೊತೆ.